ನಾನು ಸ್ವಲ್ಪ ಫ್ರೆಶ್ ವೆಜಿಟೇಬಲ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಗೆ, ಯಾಕೆಂದರೆ ಕುಕ್ ಮಾಡೋಕ್ಕೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವಿನ್ನೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಅನಿಸುತ್ತೆ ಇವತ್ತಿನ ವಿಡಿಯೋ ಏನು ಅಂತ. ಅಕ್ಕನೂ ಅವ್ರ ಪಿ ಜಿ ಊಟ ತಿಂದು ಬೇಜಾರಾಗಿದೆ, ಅದಕ್ಕೋಸ್ಕರ ನಮ್ಮ ಮನೇಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ದೀವಿ. ಡಿನ್ನರ್ಗಾಗಿದೆ. ಆ್ಯಂಡ್ ಶ್ರುತಿ ಅಕ್ಕ ಇವತ್ತು ನಮ್ಮ ಮನೇಲಿ ಸ್ಟೇ ಮಾಡ್ತಾ ಇದ್ದಾರೆ. ಸೊ ನಾವು ಟೊಮೊಟೊ ಬಾತ್ನ ಹೆಂಗೆ ಮಾಡಿದ್ವಿ ಅನ್ನೋ ಪ್ರಾಸೆಸ್ ವೀಡಿಯೋನ ನೀವು ನೋಡ್ಕೊಂಬನ್ನಿ. ಅದರಲ್ಲಿ ಏನೇನು ಮಾತಾಡಿದ್ದೀವಿ ಎಲ್ಲ ನೀವೇನು ನೋಡ್ಕೊಂಬನ್ನಿ. ಬೆಳಗ್ಗೆನೂ ಮೋಸ್ಟ್ ಪ್ರಾಬಬ್ಲಿ ಟಿಫನ್ ಮಾಡಿದ್ರೆ ಮಾಡ್ಬೋದು, ಅಕಸ್ಮಾತ್ ಆದರೆ ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಇಲ್ಲಾಂದರೆ ಇವು ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇವತ್ತು ನಮ್ಮ ಪೇರೆಂಟ್ಸ್ ನೇಟಿವ್ಗೆ ಹೋಗಿದ್ದಾರೆ, ಅದಕ್ಕೋಸ್ಕರ ನಾವು ಶ್ರುತಿ ಅಕ್ಕನ ಕರೆಸಿ ನಮ್ಮ ಮನೇಲಿ ಕುಕ್ ಮಾಡಿಸ್ಕೊತಾ ಇದ್ದೀವಿ. ಆ್ಯಂಡ್ ಅವ್ರಿಗೂ ಕೂಡ ಹಾಸ್ಟೆಲ್ ಪಿ ಜಿ ಊಟ ತಿಂದು ಬೇಜಾರಾಗಿದೆ, ಅದಕ್ಕೋಸ್ಕರ ನಮ್ಮ ಮನೆಗೆ ಬಂದು ಟೊಮೊಟೊ ಬಾತ್ ಪ್ರಿಪೇರ್ ಮಾಡಿದ್ದಾರೆ. ಆ್ಯಂಡ್ ಮೇನ್ ಕುಕ್ ಬಂದು ಶ್ರುತಿ ಅಕ್ಕ ಅವರು, ಆ್ಯಂಡ್ ಕುಕ್ ಬಂದು ನಾನು. ಸೊ ಸೈಡಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ. ಇವಾಗ ನೀವು ಪ್ರಾಸೆಸ್ನ ನೋಡ್ಬೋದು. ನಾವು ಆ್ಯಕ್ಚುಲಿ ರೇಖಾ ಅಡುಗೆ ಚಾನಲಿಂದ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋವಂಥ ವೀಡಿಯೋ ಇದು. ಸೊ ಇಲ್ಲಿ ಗ್ರೀನ್ ಪೀಸ್ ಆ್ಯಂಡ್ ಇದು ರೈಸ್ ಬಂದುಬಿಟ್ಟು ನೆನೆಹಾಕೊಂಡು ಇಟ್ಕೊಂಡಿದ್ದಾರೆ ಆಲ್ರೆಡಿ. ಆಮೇಲೆ ಇಲ್ಲಿ ಟೊಮೊಟೊಸ್ ನೋಡ್ತಾ ಇರ್ಬೋದು. ಆಮೇಲೆ ಇದು ಆನಿಯನ್, ಕರ್ಬೇವಿನ ಸೊಪ್ಪು, ಆಮೇಲೆ ಇಲ್ಲಿ ಸ್ವಲ್ಪ ಸೋಂಪು ಇಟ್ಕೊಂಡಿದ್ದಾರೆ. ಐ ರಿಯಲಿ ಡೋಂಟ್ ಹಾಕ್ತಾರೋ ಇಲ್ವೋ ಅಂತ, ಬಟ್ ಅವ್ರು ಹಾಕಿದ್ರು. ಟೇಸ್ಟ್ ಕೂಡ ಚೆನ್ನಾಗೇ ಬಂದಿತ್ತು. ಆಮೇಲೆ ಗ್ರೈಂಡ್ ಮಾಡ್ಕೊಳಕ್ಕೆ ಇಲ್ಲಿ ಟೊಮೆಟೊ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಚಿಲ್ಲೀಸ್ 1, 2 or 3 ಚಿಲ್ಲೀಸ್ ಯೂಸ್ ಮಾಡಿದ್ರು. ಒಂದು ಕುಕ್ಕರ್ನ ಇಟ್ಟಿದ್ದಾರೆ, ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿದ್ದಾರೆ ಅಷ್ಟೇ. ಸೊ ದ ಕುಕ್ ಇಸ್ ಹಿಯರ್. ಸೊ ಇವರಿಬ್ರು, ಇವಳಿಗಂತೂ ಅಡುಗೆನೇ ಬರಲ್ಲ. ಇವಳು ಏನೋ ಯೂಟ್ಯೂಬಿಂದ ಟ್ರೈ ಮಾಡ್ತಿದ್ದೀನಿ ಅಂತ ಆಗ್ತಾ ಇದ್ದಾಳೆ. ಸ್ವಲ್ಪ ಜಾಸ್ತಿ ಗ್ರೈಂಡ್. ಟೊಮೊಟೊ ಬಾತ್ಗೆ ಟೊಮೊಟೊ ರೆಡ್ ಇರಬೇಕಲ್ವಾ. ಆ್ಯಂಡ್ ಇಲ್ಲಿ ಇವ್ರು ಆಯಿಲ್ ಹಾಕ್ತಿದ್ರಿ. ಅದಾದಮೇಲೆ ಆಯಿಲ್ ಹಾಕಿದ್ಮೇಲೆ ಏನು ಮಾಡ್ತಾರೆ ಕೇಳೋಣ. ಚಿಮ್ನಿ ಆನ್ ಆಗಿದೆ ಬಟ್ ವರ್ಕ್ ಆಗ್ತಾ ಇಲ್ಲ, ಕರೆಂಟ್ ಇಲ್ಲ ಅನ್ಸುತ್ತೆ. ಸೊ ಯೋರ್ ಸೌಟ್ ಇಸ್ ಗಿವಿಂಗ್. ಆ್ಯಂಡ್ ಅಡುಗೆ ಮನೆ ಅಂತೂ ಯಾವತ್ತೂ ಇಷ್ಟು ಕ್ಲೀನಾಗಿರಲ್ಲ. ನಾನು ಕ್ಲೀನ್ ಮಾಡಿರೋದಕ್ಕೆ ಇಷ್ಟು ಕ್ಲೀನಾಗಿದೆ ನೋಡಿ. ಆ್ಯಂಡ್ ದಿಸ್ ಇಸ್ ಕಿಚನ್. ಈ ರೆಸಿಪಿ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಶ್ರುತಿ ಮೇಡಮ್ ಅವರು. ಆ್ಯಂಡ್ ಇವರು ಯಾರಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದಾರೆ ಅಂದರೆ ಐ ಶೋ ಯು. ನಿಮ್ಮ ಫೋನಲ್ಲಿ ಸೊ ಇವ್ರ ಫೋನಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಬೇಸಿಕಲಿ ಯಾರು ಯೂಟ್ಯೂಬ್ ಚಾನಲ್ ಅಂತ ನಾನು ಹೇಳ್ತೀನಿ ಆಮೇಲೆ. ಆ್ಯಂಡ್ ಇಲ್ಲಿ ಸೋಂಪು ಹಾಕಿದ್ರು, ಎಣ್ಣೆ ಹಾಕಿದ್ಮೇಲೆ ಸೋಂಪು ಹಾಕಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಿದ್ದಾರೆ. ನೋಡಿ ಇಷ್ಟು ಫಾಸ್ಟಾಗಿ ಅಡುಗೆ ಮಾಡ್ಬೇಕು ನೀವು. ಆ್ಯಂಡ್ ಡಿಯರ್ ಇಟ್ಸ್ ದ ಕುಕ್. ಇದು ರೆಸಿಪಿ ನೋಡ್ಕೊಂಡು ಮಾಡ್ತಾ ಇರೋದು. ಏನೋ ಯೂಟ್ಯೂಬ್ ಸ್ಲೋ ಆಗಿದೆ, ಅದಕ್ಕೋಸ್ಕರ ಆಲ್ರೆಡಿ ಒಂದ್ಸಲಿ ನೋಡಿದ್ದಾರೆ ರೆಸಿಪಿನ. ಸೊ ಗೊತ್ತಿರೋ ಅಷ್ಟು ಮಾಡ್ತಾ ಇದ್ದಾರೆ. ದ ಕುಕ್ ಇಸ್ ವೆರಿ ಸ್ಪೆಷಲ್ ವಿತ್ ನೋ ಹೈಟ್ ಇಲ್ಲ, ಏನಿಲ್ಲ. ಇಲ್ಲ ಅವಾಗ ಒಂದು ಚೇರ್ ಹಾಕೊಂಡ್ ಮಾಡಿ. ಸೊ ಓಕೆ, ಇವ್ರು ಇದೆಲ್ಲ ಹಾಕಿದ್ದಾರೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ರೇಖಾ ಅಡುಗೆ ಚಾನಲ್. ಜಾಸ್ತಿ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಸೊ ಇಯರ್ ಟೊಮೆಟೋಸ್ ಫುಲ್ ಗಮ್ಮಂತಿದೆ. ಮನೆಯೆಲ್ಲ ಮಾಡ್ತಾ ಇರೋದು 3 ಜನಕ್ಕೆ. ಓಕೆ, ನೆಕ್ಸ್ಟ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತವ್ರು ಅಂತ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೇಯಿರಿ. ಟೊಮೆಟೊ ಆಲ್ರೆಡಿ ರೆಡಿಮೇಡ್ ಇರೋದ್ರಿಂದ ನೀವು ಬೇಕಾದರೆ ಆಮೇಲೆ ಹಾಕೋಬೋದು. ಸೊ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಆ್ಯಂಡ್ ಇನ್ನು ಏನೇನೋ ಇದೆ. ಫ್ರಿಜ್ಜಲ್ಲಿ ಇಟ್ಟಿದ್ದು ಸ್ವಲ್ಪ ಪೀಸ್ ಹಾಕಿದ್ದಾರೆ. ಆ್ಯಂಡ್ ಐ ಆಮ್ ಸೌಟಿಂಗ್. ಯಾವುದಾದ್ರೂ ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಅದನ್ನೆಲ್ಲ ಕ್ರಾಪ್ ಮಾಡ್ತೀನಿ ಪರವಾಗಿ. ಬೇಕಾದರೆ ಜಾಸ್ತಿ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲ
ಸಾಕಾ ಸಾಕು ಸ್ಮೆಲ್ ಬಂತು ಜಾಸ್ತಿ ಹುಷಾರು. ಸ್ವಲ್ಪ ಹಾಕೋಣ, ಚಿಲ್ಲಿ ಹಾಕಿ ಬಿಟ್ಟಿದ್ದೀವಿ. ಓಕೆ, ಗಮ್ಮಂತಿದೆ ಏನಾದರೂ? ಹಾಂ, ಗಮ್ಮಂತಿದೆ ರೋಡಲ್ಲಿ. ನಾವಿಲ್ಲಿ ಅಡುಗೆ ಮಾಡಿದ್ರೆ ಬರಲ್ಲ, ಆಚೆ ನಿಂತ್ಕೊಂಡು ನೋಡಿದ್ರೆ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಬರ್ತಿದೆ ಅಂತ ಗೊತ್ತಾಗಬೇಕು. ಹೊರಗೆ ನೋಡ್ಕೊಬ ಅದ್ರ ಮೇಲೆ. ಸೊ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾಯಿದ್ದೀವಿ. ಆ್ಯಂಡ್ ನಾವೆಲ್ಲ ಫೈನಲ್ ಇಯರ್ ಡಿಗ್ರಿ, ನಾನು ಫೈನಲ್ ಇಯರ್ ಡಿಗ್ರಿ, ಇವರೆಲ್ಲ ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಷನ್ ಕೂಡ ಆಗಿದ್ದಾರೆ. ಇನ್ನೂ ಅಡುಗೆ ಮಾಡೋಕ್ಕೆ ಬರಲ್ಲ, ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು. ಸೊ ನಮ್ಮ ಕುಕ್ಗಳು ಇಲ್ಲಿದ್ದೀವಿ ನೋಡಿ. ಚಿಯರ್ಸ್. ಸೊ ನಮ್ಗೆ ಬರೀ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ನೋಡೋದು ಚಿಮ್ನಿ ಒಳಗೆ ಕಾಣಿಸ್ತಿದೆ ನಮ್ಮ ಮುಖ. ಚೀಸ್. ಸೊ ಇಷ್ಟೇ, ನಾವಿಬ್ರು ಕುಕ್ಕು. ಅಲ್ಲಿ ಇನ್ನೊಬ್ಳು ಹೋಗಿ ಮಲ್ಕೊಂಡಿದ್ದಾಳೆ ಬೆಡ್ ಮೇಲೆ. ಇನ್ನೊಂದು ಸ್ವಲ್ಪ ಹೆಚ್ಚಿ ಸೊ ಗಾರ್ನಿಷ್ ಮಾಡೋಕ್ಕೆ ಲಾಸ್ಟಲ್ಲೇ ಹಾಕಿದ್ದಾರೆ. ಇವಾಗ ಇಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಿ ಡೀಪಾಗಿ ಕುದ್ದಿದೆ ಅಂದರೆ ಜಾಸ್ತಿ ಬಾಯ್ಲ್ ಆಗಿ ಬೆಂದಿದೆ. ಸೊ ಇವಾಗ ರೈಸ್ ಆ್ಯಡ್ ಮಾಡ್ಕೊಳೋಣ. ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಬಿದ್ದಿತ್ತು ಅಷ್ಟೇ. ಇಲ್ಲಿ ನಮ್ಮ ರೈಸ್ ಎಲ್ಲ ಬಾಯ್ಲ್ ಆಗ್ತಿದೆ, ಅಂದರೆ ಬೆಂದಿದೆ ಅರ್ಧಂಬರ್ಧ. ಇವಾಗ ಕ್ಯಾಪ್ ಕ್ಲೋಸ್ ಮಾಡೋಣ ಅಷ್ಟರೊಳಗಡೆ. ಆ್ಯಂಡ್ ಇದು 1 ಇಲ್ಲ 2 ವಿಷಲ್ ಆಗಲಿ ಅಷ್ಟರೊಳಗಡೆ ನಮ್ಮ ರೂಬಿಗೆ ಊಟ ಹಾಕೋಣ. ಸೊ ಇಲ್ಲಿ ನಮ್ಮ ಕುಕ್ ಕೂತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಕುಕ್ ಫ್ರೆಂಡ್. ಸೊ ಇಬ್ಬರು ಒಂದೇ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರೋದು. ನಿಮ್ಗೆ ಏನಾದರೂ ಬೇಕಂದರೆ ಶಂಕರ ಐ ಹಾಸ್ಪಿಟಲ್ಗೆ ಬನ್ನಿ. ದಿಸ್ ಪೀಪಲ್ ಆರ್ ದೇರ್. ಆ್ಯಂಡ್ ಅವರ್ ನೇಮ್ ಈಸ್ ಲಿಖಿತಾ ಆ್ಯಂಡ್ ಅವರ್ ನೇಮ್ ಈಸ್ ಶ್ರುತಿ. ಆ್ಯಂಡ್ ಇವರೇನೋ ಟಿ ವಿ ಹಾಕಿದ್ದಾರೆ, ಫಿಲಮ್ ನೋಡೋಣ ಅಂತ. ಸೊ ಲೆಟ್ಸ್ ಸಿ. ಟೊಮೊಟೊ ಬಾತ್ ಇಸ್ ರೆಡಿ. ಆ್ಯಂಡ್ ಇದೇನೋ ಪಲಾವ್ ಥರ ಆಗಿದೆ. ಟೊಮೊಟೊ ಬಾತ್ ಕಲರೇ ಇಲ್ಲ. ಓಕೆ ಫೈನ್, ಲೆಟ್ಸ್ ಸಿ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಇವಾಗ ಕೇಳಿಸಲ್ಲ. ಆ್ಯಂಡ್ ಇಲ್ಲಿ ಟೊಮೊಟೊ ಬಾತ್ ರೆಡಿಯಾಗಿದೆ, ಹಾಕ್ಲಾ ಪ್ಲೇಟ್ಗೆ. ಸೊ ನೀವು ನೋಡ್ತಾ ಇರೋಂಗೆ ಟೊಮೊಟೊ ಬಾತ್ ಫೈನಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಆ್ಯಂಡ್ ನಾವು ತಿಂತಾ ಇರೋ ವಿಡಿಯೋನ ಎಲ್ಲೂ ಹಾಕಿಲ್ಲ, ಬಟ್ ಇಷ್ಟು ಮಾತ್ರ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಯರ್ ಐ ಆಮ್ ಗೋಯಿಂಗ್ ಟು ಪಬ್ಲಿಷ್ ದಿಸ್ ವಿಡಿಯೋ ನಾವು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವ್ರು ಟಯರ್ಡಾಗಿ ಜ್ಯೂಸ್ ಕುಡಿತಾ ಇದ್ದಾರೆ.